ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರಲು ನಾನಾ ಕಾನೂನುಗಳಿವೆ. ಆದರೆ ಇವುಗಳಿಗೆ ಮಾತ್ರ ಕಾನೂನಿನ ನಿಯಮ ಪಾಲನೆಯಾಗುವುದಿಲ್ಲ. ಯಾರ ಹಂಗೂ ಇಲ್ಲದೆ ಸಂಚಾರ ಮಾಡ್ತವೆ. ಪ್ರತಿ ವರ್ಷ ಚಳಿಗಾಲ ಆರಂಭವಾಗ್ತಾ ಇದ್ದಂತೆ ವಿದೇಶಿ ಬಾನಾಡಿಗಳ ದಂಡು ಇಲ್ಲಿ ಲಗ್ಗೆ ಇಡತ್ತೆ. ವಿದೇಶಿ ಬಾನಾಡಿಗಳ ಚಿಲಿಪಿಲಿ ಕಲರವಗಳ ಚೆಲ್ಲಾಟ ನೋಡಲು ಎರಡು ಕಣ್ಣುಗಳು ಸಾಲದು. ಅರೆ ಅದು ಯಾವ ಪಕ್ಷಿಧಾಮ ಅಂತೀರಾ? ಈ ಸ್ಟೋರಿ ನೋಡಿ. ಮುದ್ರಣ ಕಾಶಿಗೆ ವಿದೇಶಿ ಅತಿಥಿಗಳ ಆಗಮನ. ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳ ಕಲರವ, ಬಾನಾಡಿಗಳ ಕಲರವಕ್ಕೆ ಮನಸೋತ ಪ್ರವಾಸಿಗರು. ಹೌದು, ಚಳಿಗಾಲ ಆರಂಭವಾದರೆ ಸಾಕು, ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ವಿದೇಶ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ದರ್ಬಾರ್ ನಡೆಸ್ತಾ ಇವೆ. ವಿದೇಶಿ ಪಕ್ಷಿಗಳ ಆಗಮನ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಇಲ್ಲಿ ದೇಶ ವಿದೇಶಿಯ ಹಕ್ಕಿಗಳು ಪ್ರತಿ ವರ್ಷ ಚಳಿಗಾಲಕ್ಕೆ ಲಗ್ಗಿಡುತ್ತೆ. ಮಂಗೋಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿನ ಅತಿಥಿಗಳು. ಆ ದೇಶದ ಹವಾಮಾನ ವೈಪರೀತ್ಯ ಈ ಪಕ್ಷಿಗಳು ಇಲ್ಲಿಗೆ ಬರೋದಕ್ಕೆ ಕಾರಣ. ಬಾರ್ ಹೆಡೆಡ್ ಗೂಸ್, ಬ್ರಾಹ್ಮಿಣಿ ಡೆಕ್, ಬ್ಲಾಕ್ ಐಬೀಸ್, ಎಟಲ್ ಗೇಪ್ಸ್, ರೆಡ್ ಟಾಟ್, ಪ್ಯಾಂಟೆಡ್ ಸ್ಪಾರ್ಕ್ ಸೇರಿದಂತೆ ಅನೇಕ ಜಾತಿಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತೆ. ಈ ಪಕ್ಷಿಗಳ ಹಾರಾಟ, ಕೂಗಾಟ, ಅಂದ ಚಂದ ಸವಿಯೋದಕ್ಕೆ ನೋಡಿ ಕಣ್ತುಂಬಿಕೊಳ್ಳಲು ಪ್ರೇಕ್ಷಕರು ಲಗ್ಗೆ ಇಡ್ತಾರೆ. ಕಳೆದ 4 ದಶಕಗಳಿಂದ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತಾ ಇದ್ದು, ಸ್ಥಳೀಯರು ಪಕ್ಷಿಗಳಿಗೆ ಯಾವುದೇ ತೊಂದರೆ ನೀಡದೆ ಪೋಷಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪಕ್ಷಿಗಳು ಬಂದಿದ್ದು ಖುಷಿಯಾಗಿದೆ ಅಂತಾರೆ ಪಕ್ಷಿ ಪ್ರಿಯರು. ಇವೆಲ್ಲ ಹಕ್ಕಿ ನೋಡಿದ್ದಕ್ಕೆ ನಮ್ಮ ಊರಿನಲ್ಲಿ ಇದೆಲ್ಲ ಇದೆ ಅಂತ ತುಂಬ ಹೆಮ್ಮೆ ಐತಿ. ಸೊ ಇವೆಲ್ಲ ಹಕ್ಕಿಗಳೇನದಾವು ಮಂಗೋಲಿಯಾ, ಚೈನಾ, ಟಿಬೆಟ್ ಅಲ್ಲಿಂದ ಬರ್ತಿದ್ದಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಕಷ್ಟು ಥರವಾದ ಹಕ್ಕಿಗಳು ಬರ್ತಾವು. ಸ್ಪೆಷಲಾಗಿ ನಮಗೆ ಗೊತ್ತಿರುವಂಥದ್ದಂತಂದರೆ ಬಾರ್ ಹೆಡೆಡ್ ಗೀಸ್ ಅಂತ ಇದೆ, ಆಮೇಲೆ ಬ್ರಾಹ್ಮಿಣಿ ಡಕ್ಸ್ ಅಂತ ಇದೆ. ಇನ್ನೂ ಸ್ಪೆಷಲ್ ವೆರೈಟೀಸ್ ಅದಾವು. 10,000+ ಹಕ್ಕಿಗಳು ಒಂದೊಂದು ಥರ ಸ್ಪೀಸೀಸದ್ದು ಬರ್ತಿದ್ದಾವು. ಸೊ ನಮ್ಗೆ ತುಂಬ ಹೆಮ್ಮೆ ಇದೆ ದಟ್ ನಮ್ಮ ಊರಿನಲ್ಲಿ ಹೀಗೆಲ್ಲ ಆಗ್ತಿದೆ. ಪ್ರವಾಸಿಗ ತಾಣ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ. ಸೊ ಅದು ಫಸ್ಟ್ ಆಫ್ ಆಲ್ ನಾ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆರೆದ ಎಂಟ್ರೆನ್ಸ್ನಲ್ಲಿ ಬರುತ್ತಲೇ ನಮಗೆ ಕಮಲ ಸತ ಕಂಡ್ವು. ಸೊ ಅದು ಒಂದು ಪ್ರವಾಸಿಗರಿಗೆ ಕಣ್ಣಿಗೆ ಕುಕ್ಕುವಂಥದ್ದು ಆಗಿತ್ತು. ಇನ್ನು 3-4 ತಿಂಗಳುಗಳ ಕಾಲ ಈ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ವಾಸವಿರಲಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಈ ವಿದೇಶಿ ಪಕ್ಷಿಗಳು ಕತ್ತಲಾಗ್ತಾ ಇದ್ದಂತೆ ಆಹಾರಕ್ಕಾಗಿ ಪಕ್ಕದ ಜಮೀನುಗಳಿಗೆ ಹೋಗುತ್ತೆ. ರಾತ್ರಿ ಹೊತ್ತು ಆಹಾರಕ್ಕೆ ಹೋದ್ರೆ ಮತ್ತೆ ಮುಂಜಾವು ಸಮಯ ಚಿಲಿಪಿಲಿ ಗುಟ್ಟುತ್ತಾ ಮರಳುತ್ತೆ. ಈ ವಿದೇಶಿ ಬಾನಾಡಿಗಳು ಹಿಂಡು ಹಿಂಡಾಗಿ ಬಂದು ಈ ಕೆರೆಯಲ್ಲಿ ಕುಳಿತುಕೊಳ್ಳುವ ದೃಶ್ಯ ನಯನ ಮನೋಹರವಾಗಿದೆ. ಈ ಬಾನಾಡಿಗಳ ಕಲರವ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು. ಸಾಕಷ್ಟು ಜನರು ಬಂದು ಫೋಟೋಗ್ರಫಿ, ವಿಡಿಯೋಗ್ರಫಿ ಸಹ ಮಾಡ್ತಾರೆ. ಹತ್ತಿರದಿಂದ ವಿದೇಶಿ ಪಕ್ಷಿಯನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಹಾಗೆ ಹಕ್ಕಿಗಳ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಫುಲ್ ಖುಷಿಯಾಗ್ತಾರೆ. ಗದಗ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ನಾನಾ ಭಾಗಗಳಿಂದ ಬಂದು ಪಕ್ಷಿಗಳನ್ನ ನೋಡಿ ಪ್ರವಾಸಿಗರು ರಿಲ್ಯಾಕ್ಸ್ ಮೂಡ್ಗೆ ಜಾರ್ತಾರೆ. ಇಲ್ಲಿ 2-3 ವರ್ಷದಿಂದ ನೋಡ್ಲಿಕ್ಕೆ ಬರ್ತಿದ್ದೀವಿ. ಈಗ ಚಳಿಗಾಲದಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಪಕ್ಷಿಗಳು ಬರ್ತಾವಂತ ಕೇಳಿದ್ವಿ. ಅವು ನೋಡ್ಲಿಕ್ಕೆ ಬಂದ್ವಿ. ಪಕ್ಷಿಗಳು ಬಹಳಷ್ಟು ಬರ್ತಿವೆ, ನೋಡಲಿಕ್ಕೂ ಚೆನ್ನಾಗಿವೆ. ವೆರೈಟಿ ಆದ ಪಕ್ಷಿಗಳನ್ನು ನೋಡಿದ್ವಿ. ಈ ಜಂಜಾಟದಲ್ಲಿ ಒಂದು ದಿವಸ ಔಟಿಂಗ್ ಇದು ಬೆಸ್ಟ್ ಪ್ಲೇಸ್ ಆಗಿದೆ. ಆದರೆ ಸರ್ಕಾರ ಇದಕ್ಕೆ ಇನ್ನೂ ಸೌಲಭ್ಯಗಳನ್ನು ಕೊಡಬೇಕು, ಕ್ಯಾಂಟೀನ್ ಮಾಡಬೇಕು. ಬಂದ ಪ್ರವಾಸಿಗರಿಗೆ ಒಂದು ಒಳ್ಳೆ ತಾಣ ಆಗುತ್ತೆ. ಟೂರಿಸಮಿಗೂ ಇದು ಬೆಸ್ಟ್ ಪ್ಲೇಸ್ ಆಗಿದೆ. ಇದು ಇನ್ನೂ ಅಭಿವೃದ್ಧಿ ಮಾಡಿದರೆ ಒಳ್ಳೆಯ ಸಂದಣಿ ಇಲ್ಲಿ ಬರಲಿಕ್ಕೆ ಒಂದು ಆಕರ್ಷಣೀಯ ಸ್ಥಳ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ.
ಪಕ್ಷಿಗಳು ಚೆನ್ನಾಗಿವೆ, ವೆರೈಟಿ ಇವೆ. ಮತ್ತು ಎಲ್ಲೂ ನೋಡಲಾರ್ದ ಪಕ್ಷಿಗಳನ್ನು ಇಲ್ಲಿ ನೋಡಿದ್ವಿ. ಅವು ಸುಂದರವಾಗಿ ಸ್ವತಂತ್ರವಾಗಿ ಹಾರಾಡೋದನ್ನು ಕಂಡು ಬಹು ಸಂತೋಷ ಆಯಿತು. ಅಂದರೂ ಇನ್ನೊಂದಿಷ್ಟು ಗಿಡ ಮರಗಳನ್ನು ಬೆಳೆಸಿದ್ರೆ ಅವು ಪಕ್ಷಿಗಳು ಇನ್ನೂ ಹೆಚ್ಚಾಗಿ ಬರ್ಬೋದು ಅಂದ್ಕೊಂಡಿದ್ದೀವಿ. ಅವಕ್ಕೂ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು. ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡಬೇಕು. ಒಂದು ಒಳ್ಳೆಯ ಮೇಂಟೆನೆನ್ಸ್ ಆಗಬೇಕು. ಇದಕ್ಕೆ ಇನ್ನೊಂದಿಷ್ಟು ಮೇಂಟೆನೆನ್ಸ್ ಇರಬೇಕು ಅನಿಸುತ್ತೆ. ಈ ಪಕ್ಷಿಗಳನ್ನ ನೋಡಲು ನಿತ್ಯವೂ ಪ್ರವಾಸಿಗರ ದಂಡೆ ಇಲ್ಲಿಗೆ ಆಗಮಿಸುತ್ತೆ. ನೈಸರ್ಗಿಕವಾಗಿ ಪಕ್ಷಿಧಾಮವಾಗಿರುವ ಈ ಕೆರೆಗೆ ಇನ್ನಷ್ಟು ಕಾಯಕಲ್ಪ ಸಿಗಬೇಕಾಗಿದೆ. ಪಕ್ಷಿ ಪ್ರಿಯರು ಮಾಗಡಿ ಕೆರೆಗೆ ಬಂದ್ರೆ ವಿದೇಶಿ ಹಕ್ಕಿಗಳನ್ನ ಕಣ್ಣಾರೆ ಕಣ್ತುಂಬಿಕೊಳ್ಳಬಹುದು. ಫಾರೂಕ್ ಮಖಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.